ಕೊಡ್ರಿ ಉತ್ತರ. ವಿಜೇಂದ್ರ ಯಾರಿದಾರ? ಯಡಿಯೂರಪ್ಪ ನಮ್ಮ ಮಗ ಅವರು. ಉತ್ತರ ಕೊಡ್ರಿ. ಸಿಟಿ ರವಿ ಉತ್ತರ ಕೊಡ್ರಿ. ಭೀಮನಡಿಗೆ ಮಾಡ್ತಾ ಇದ್ದೀರಲ್ಲ ಇವತ್ತು. ನಮ್ಮ ದಲಿತರನ್ನ, ಶೂದ್ರರನ್ನ, ಹೆಣ್ಮಕ್ಕಳನ್ನ, ದುಡಿಮೆಗಾರರನ್ನ ಯಾರು ಸಂವಿಧಾನದ ಕಾರಣದಿಂದ ಘನತೆಯಿಂದ ತಲೆ ಎತ್ತಿ ನಡೀತಾ ಇದ್ದೀವೋ, ನೀವು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕ ಕರ್ನಾಟಕದಲ್ಲಿ ಭೀಮನಡಿಗೆ ಮಾಡ್ತೀರಾ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾದ್ರೂ ಹೇಳಲಿಕ್ಕ ನಿಮಗೆ ನೈತಿಕತೆ ಇದೆನಾ? ಪ್ರಶ್ನೆ ಮಾಡ್ರಿ ಯುವಕರೇ, ಪ್ರಶ್ನೆ ಮಾಡ್ರಿ ಮಹಿಳೆಯರೇ, ಪ್ರಶ್ನೆ ಮಾಡ್ರಿ ನನ್ನ ಪ್ರೀತಿಯ ಬಂಧುಗಳೇ. ಅವರ ಸಾವಿರ ಜನ ಮಾಲೂರು ಊರಿನಿಂದ ಅದೆಷ್ಟು 1,500-2,000 ಮಾಡಿದ್ರು ಅಂತ ಹೇಳ್ತಾರೆ. ಎಷ್ಟು ಗೊತ್ತಿಲ್ಲ. ಪಥಸಂಚಲನದಲ್ಲಿ ಯಾರಿದ್ರು? ಯಾರಾದ್ರೂ MLA MP ಮಕ್ಕಳಿದ್ರ? ಯಾರಾದ್ರೂ ಈ ಬಿಜೆಪಿ ಲೀಡರ್ಗಳ ಮಕ್ಕಳಿದ್ರ? ಇಲ್ಲ. ನಮ್ಮ ನಿಮ್ಮ ಮಕ್ಕಳನ್ನ ಅವರು ಕರ್ಕೊಂಡು ಹೋಗಿ ಕೈ ಒಳಗೆ ಲಾಠಿ ಕೊಟ್ಟು ಚಡ್ಡಿಯಿಂದ ಪ್ಯಾಂಟಿಗೆ ಬರ್ಲಿಕ್ಕೆ 100 ವರ್ಷ ಬೇಕಾಯ್ತು ಅವರಿಗೆ. ಅವರು ನಮ್ಮ ಮಕ್ಕಳನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಬಂಧುಗಳೇ, ನೀವು ಬಿಸಿಲೊಳಗೆ ನಿಲ್ತಿದ್ದೀರಿ, ನಾವು ನೆರಳಲ್ಲಿ ನಿಂತು ಮಾತಾಡ್ತಿದ್ದೀವಿ. ಸಂಘಟಕರಿಗೆ ನನಗೆ ಮೊದಲೇ ಗೊತ್ತಿದ್ರೆ ಸಂಘಟಕರಿಗೆ ಹೇಳ್ತಿದ್ದೆ ನಾನು, ನಮ್ಮನ್ನು ಬಿಸಿಲಲ್ಲಿ ನಿಲ್ಲಿಸಿ ಮಾತಾಡ್ರಿ. ಬಿಸಿಲಲ್ಲಿ ಇರುವ ಜನ ನಾವು. ನಾನು ಮಾಲೂರಿಗೆ ಬರಬೇಕಾದಾಗ ನನ್ನ ಹಿರಿಯ ಅಕ್ಕ ಅನಸೂಯಮ್ಮ ನೆನಪಾದಳು. ಕೋಟಿ ಕೋಟಿ ಬಾಧೆಗಳಲ್ಲಿ, ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ ಅಂತ ಹೇಳಿ ಟೀಕಲ್ಲು ಹೋಬಳ್ಳಿ ಹುಣಸೆ ಕೋಟೆಯಲ್ಲಿ ಬಡಕುಂಬಾರನ ಮನೆಯಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ. ಬೀದರ್ನ ಹಳ್ಳಿಗಳಲ್ಲಿ ಸಮುದಾಯ ಸಂಘಟನೆ ಮೂಲಕ ನಾವು ಜಾಥಾ ಹೋಗಿದ್ದೀವಿ. ಅನಸೂಯಮ್ಮನ ಕಣ್ಣೀರ್ ಹನಿಯನ್ನ ಈ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದೀವಿ. ಬಂಧುಗಳೇ, ಇವತ್ತು RSS ನವರು ಬಂದು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಶಾಶ್ವತ ಇರಬೇಕು ಅಂತ ಇವತ್ತು ಪಥ ಸಂಚಲನ ಮಾಡ್ತಾ ಇದ್ದಾರ. ಯಾಕೆ ಪಥ ಸಂಚಲನ ಮಾಡ್ತಾ ಇದ್ದೀವಿ? ಹೌದು, ಚಿತ್ತಾಪುರದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಪ್ರಶ್ನೆ ಮಾಡಿದ್ದೀವಿ, ಕರ್ನಾಟಕದಲ್ಲಿ ಪ್ರಶ್ನೆ ಮಾಡಿದ್ದೀವಿ, ಇಡೀ ದೇಶದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ. RSS ನವರೇ, ನಿಮ್ಮ ಗುರಿ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಖೋಖಲ ಮಾಡಿ ಕಿತ್ತು ಹಾಕಿ ಆ ಜಾಗದಲ್ಲಿ ನೀವು ನಿಮ್ಮ ಬ್ರಾಹ್ಮಣಶಾಹಿಯ ಮನುಸ್ಮೃತಿಯನ್ನ ತರಲಿಕ್ಕೆ ಹೊಂಟಿದ್ದೀರಿ. ನಾವು ಎಚ್ಚರ ಆಗಬೇಕಾ? ಆಗಬಾರ್ದ? ಬಂಧುಗಳೇ, ಮೆರವಣಿಗೆ ಹೋಗುವಾಗ ನಮ್ಮ ಕಾಲುಗಳು ನೋಯದಿರಲಿ. ಮೆರವಣಿಗೆ ಹೋಗುವಾಗ ಬಿಸಿಲು ಅಂತ ನಾವು ಚಡಪಡಿಸದೇ ಇರಲಿ. ಮೆರವಣಿಗೆ ಹೋಗುವಾಗ ನಮ್ಮೆಲ್ಲರ ಎದೆ ಒಳಗೆ ಒಂದು ಬೆಂಕಿ ಇರಬೇಕು. ಬೆಂಕಿ. ಹುಟ್ಟಿದೀವಿ ಆಕಸ್ಮಿಕ, ಸಾಯ್ತೀವಿ ಗ್ಯಾರಂಟಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕೂಸು ಸತ್ತರೂ ಸಹಿತ ಅದಕ್ಕೆ ಹನಿ ಹಾಲು ಇಲ್ಲದೆ, ಹೊದಿಸಲಿಕ್ಕೆ ಹೊಸ ಬಟ್ಟೆ ಇಲ್ಲದೆ ಸತ್ತರೂ ಸಹಿತ ತಪಸ್ಸುಗಳದು ನಮ್ಮ ಸಮಸ್ತ ದುಡಿಮೆಗಾರ ಜನರನ್ನ, ಸಮಸ್ತ ಜನತೆ ನ್ಯಾಯದಿಂದ ಬದುಕಬೇಕು ಅನ್ನೋ ಸಲುವಾಗಿ ಅವರು ಕಷ್ಟಪಟ್ಟು ನಮಗೊಂದು ಸಂವಿಧಾನ ಕೊಟ್ರಲ್ಲ. ಈ ಸಂವಿಧಾನ RSS ನವರಿಗೆ ಬೇಕಾಗಿಲ್ಲ, ಈ ಬ್ರಾಹ್ಮಣಶಾಹಿಗಳಿಗೆ ಬೇಕಾಗಿಲ್ಲ, ಈ ಮನುಸ್ಮೃತಿ ಮನುವಾದಿಗಳಿಗೆ ಬೇಕಾಗಿಲ್ಲ. ನಿನ್ನೆ ದಿನ 3 ದಿವಸದ ಹಿಂದೆ ನರೇಂದ್ರ ಮೋದಿ ಬಹಳ ಬಣ್ಣದ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು. ಇನ್ನು 2 ನಿಮಿಷ ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಸಂಘಟಕರ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಒಂದು ಕಾಲ ಇತ್ತು